ನನ್ನ ಹೆಸರು ಜಯಲಕ್ಷ್ಮಿ. ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ಈಗ ಮಟನ್ನಲ್ಲಿ ಹೇಗೆ ಸಾರು ಮಾಡೋದು ಪೌಷ್ಟಿಕ ಆಹಾರ ಅಂತ ನಿಮಗೆ ತೋರಿಸ್ಕೊಡೋದಕ್ಕೆ ನಾನು ಬಂದಿದ್ದೀನಿ. ಈಗ ಬನ್ನಿ ತೋರಿಸ್ತೀನಿ. ಸ್ಟವ್ ಅಂಟಿಸ್ಕೊಂಡು ಪಾತ್ರೆ ಇಟ್ಟಿದ್ದೀನಿ. ಈಗ ನಾನು ಎಣ್ಣೆ ಹಾಕ್ತಾ ಇದ್ದೀನಿ. 1 ಕಪ್ಪು ಎಣ್ಣೆ ತಗೊಂಡಿದ್ದೀನಿ. ಕೈಗೆ ಆದ್ಮೇಲೆ ಈರುಳ್ಳಿ ಸ್ವಲ್ಪ ಕಾಯಿ ಇದ ತಕ್ಷಣ 1 ಸ್ಪೂನು ಅದರಲ್ಲೇನೆ ಅರಿಶಿನ, ಇದನ್ನಲ್ಲೇನೆ ಉಪ್ಪು ಹಾಕ್ಕೊಂತೀನಿ. ಈಗ 1 ಕಪ್ಪು ಮಟನ್ ಹಾಕ್ತಾ ಇದ್ದೀನಿ. ಮಟನ್ ಹಾಕಿದ್ಮೇಲೆ ಸ್ವಲ್ಪ ಸೇರಿಸ್ಕೊಟ್ರೆ ಈಗ ಅರಿಶಿನ ಉಪ್ಪು ಹಾಕಿದ್ಮೇಲೆ ಮಟನ್ ಹಾಕಿದ್ಮೇಲೆ ಅದೇನಾಗುತ್ತೆ ಅಂದರೆ ಮಟನ್ ಚೆನ್ನಾಗಿ ಹಿಡ್ಕೊಂತೈತೆ. ಇದು ತಟ್ಟೆ ಮುಚ್ತಾ ಇದ್ದೀನಿ. ಈಗ ಸ್ವಲ್ಪ ಇದು ಮೊಗ್ಗದ್ಮೇಲೆ 1 ಕಪ್ಪು ಬಟಾಣಿ ತೊಗೊಂಡಿದ್ದೀನಿ, ಕಾಬಲ್ ಕಡಲೆ ತೊಗೊಂಡಿದ್ದೀನಿ. ಇದನ್ನ ಹಾಕ್ತೀನಿ, ಪೌಷ್ಟಿಕ ಆಹಾರ. ಇದನ್ನ ತಿರ್ಗಿಸ್ಕೊಡೋದು. ಅದಾದ್ಮೇಲೆ ಸ್ವಲ್ಪ ಎಣ್ಣೆದಲ್ಲೇನೆ ತಿರ್ಗಿಸ್ಕೊಡೋದು. ಜೊತೆಗೆ ಸ್ವಲ್ಪ ಅದು ಕಾಬಲ್ ಕಡಲೆ ಹಾಕಿದ್ದೀನಲ್ಲ, ಒಂದು 5 ನಿಮಿಷ ಅದ್ರ ಜೊತೆಗೆ ಮಗ್ಗಲಿ. ಈಗ ಆಲೂಗಡ್ಡೆ ಮತ್ತೆ ಬದನೆಕಾಯಿ ಹಾಕ್ತಾ ಇದ್ದೀನಿ. ಒಂದು ಲೋಟ ನೀರು ಹಾಕ್ತಾ ಇದ್ದೀನಿ. ಮತ್ತೆ ತಟ್ಟೆ ಮುಚ್ತಾ ಇದ್ದೀನಿ. ಈಗೆಲ್ಲ ಸ್ವಲ್ಪ ಮಸಾಲೆಲ್ಲ ರುಬ್ಕೊಳ್ಳೋಣ. ಇದು ಸಿಂಪಲ್ಲು, ನೀವು ಮನೆಗಳಲ್ಲಿ ಆರಾಮಾಗಿ ಮಾಡ್ಬೋದು ಈಸಿಯಾಗಿ. ಚಕ್ಕೆ ಮತ್ತು ಲವಂಗ ಮತ್ತು ಸ್ಟಾರ್ ಮೊಗ್ಗು ತೊಗೊಂಡಿದ್ದೀನಿ. ಟಮಾಟ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿಚೂರು, ಶುಂಠಿ ಅಷ್ಟೇ. ಬನ್ನಿ ರುಬ್ಕೊಳ್ಳೋಣ. ಎಲ್ಲ ಕಲ್ಲಲ್ಲಿ ನಾನು ರುಬ್ಕೊಳೋದು, ಮಿಕ್ಸಿದಲ್ಲಿ ಹಾಕೋದಿಲ್ಲ, ಯಾಕಂದರೆ ಟೇಸ್ಟ್ ಬರಲ್ವಲ್ಲ. ಹಂಗಾಗಿ ನಾನು ಒರಳಲ್ಲಿ ರುಬ್ಕೊಳ್ತೀನಿ. ಎಲ್ಲ ಹಾಕಿ ರುಬ್ಕೊಳೋದು, ಕಾಯಿಚೂರು ಅದೆಲ್ಲನೂ. ಈಗೆಲ್ಲನೂ ಇದೆಲ್ಲ ಹಾಕಿ ರುಬ್ಕೊಂಡ್ಬಿಡ್ತೀನಿ, ಒಂದೇ ಸಾರಿ ರುಬ್ಕೊಂಡ್ಬಿಡ್ತೀನಿ. ಈಗೆಲ್ಲ ರುಬ್ಬಿದ್ದಾಯ್ತು ಎಲ್ಲ. ನೋಡಿ ಈಗ ರುಬ್ಕೊಂಡಿದ್ದೀನಿ, ಕಲ್ಲಲ್ಲೇ ರುಬ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಕೊಡ್ತೆ. ಮಟನ್ನು ಮತ್ತು ತರಕಾರಿ ಎಲ್ಲ ಒಗ್ಗರಣೆ ಹಾಕಿ ಬೇಯಿಸ್ಕೊಂಡಿದ್ದೀನ. ಈಗ ಬೆಂದ ತಕ್ಷಣ, ಈಗ ಬೆಂದಿದೆ, ಈಗ ಸೈಡ್ಗಿಡೋಣ. ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಆದಮೇಲೆ ಸ್ವಲ್ಪ ತೆಗೆಸ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಆಮೇಲೆ ಖಾರದ ಪುಡಿ ಹಾಕ್ತೀನಿ. ಈಗ ಧನಿಯಾ ಹಾಕ್ಕೊಳ್ಳೋಣ. ಧನಿಯಾ 2 ಸ್ಪೂನು. ಈಗ ಮಾಮೂಲಿ ಮಟನ್ ಮಸಾಲ 1-2 ಸ್ಪೂನು. ಇದನ್ನೆಲ್ಲ ಎಣ್ಣೆದಲ್ಲೇ ತಿರುಗಿಸ್ಕೊಂಡು ಇದು ರುಬ್ಕೊಂಡಿದ್ದೀನಲ್ಲ
ಈ ರುಬ್ಕೊಂಡಿರೋದನ್ನ ಇದನ್ನಲ್ಲಿ ಸೇರ್ಸೋಣ. ಯಾಕಂದ್ರೆ ಹಾಗೆ ಕಳಿಸಿದ್ರೆ ಅದು ಟೇಸ್ಟ್ ಅದೇ ಬೇರೆ ಟೇಸ್ಟ್ ಬರುತ್ತೆ. ಈಗ ಮಾಡಿದ್ರೆ ಸ್ವಲ್ಪ ನಾಟಿ ಸ್ಟೈಲ್ ಬರುತ್ತೆ. ಯಾಕಂದ್ರೆ ಇದು ಕಲ್ಲಲ್ಲಿ ರುಬ್ಕೊಂಡಿರೋದಲ್ಲ. ಈಗ ಸ್ವಲ್ಪ ಎಣ್ಣೆದಲ್ಲಿ ಗೋಲ್ಸಿದ್ರೆ ಸ್ವಲ್ಪ ಚೆನ್ನಾಗಿ ರುಚಿ ಬರುತ್ತೆ. ಎಣ್ಣೆದಲ್ಲಿ ಸ್ವಲ್ಪ ಕಾಯಿಲಿ ಆದ್ಮೇಲೆ ಬೇಯಿಸಿರೋದನ್ನ ಇದನ್ನೆಲ್ಲ ಹಾಕ. ಇದು ಯಾಕಂದ್ರೆ ಮಸಾಲೆ ಎಣ್ಣೆದಲ್ಲಿ ಬೇಯಿಸ್ಕೊಂಡ್ರೆ ಅದು ಟೇಸ್ಟಿ ಬರುತ್ತೆ. ಈ ಹಾಗೆ ಹಸಿ ಮಸಾಲೆ ಹಾಕಿದ್ರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ವಾ. ಈಗ ಎಣ್ಣೆದಲ್ಲೇನೆ ಬೇಯಿಸ್ಕೊಂಡ. ಈಗ ಸ್ವಲ್ಪ ಮೆಣಸು ಪುಡಿ ಅದನ್ನಲ್ಲಿ ಆ್ಯಡ್ ಮಾಡಬೇಕು. ಈಗ ಏನ್ ಮಾಡಬೇಕು, ಇದನ್ನ ಬೇಯಿಸ್ಕೊಂಡ ಇದು ಬೇಯಿಸಿರೋದನ್ನ ಇದನ್ನಲ್ಲಿ ಕಳಿಸ್ಬೇಕು. ಇದು ಕಳಿಸ್ತಾ ಇದ್ದೀನಿ. ಇನ್ನು ಒಂಚೂರು ನಿಮ್ಗೆ ಖಾರ ಬೇಕಂದ್ರೆ ನಾನು ಯಾಕಂದ್ರೆ ಒಂದೇ ಸ್ಪೂನ್ ಹಾಕಿರೋದು, ಅದ್ರ ಜೊತೆಗೆ ನಿಮ್ಮ ರುಚಿಗೆ ತಕ್ಕಂಗೆ ಸ್ವಲ್ಪ ಖಾರ ಹಾಕೋಬೋದು. ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಯಾಕಂದ್ರೆ ಹಾಕಿದಲ್ಲ ಸ್ವಲ್ಪ ಮಸಾಲ ಅದು ನೀರು ಹಾಕ್ಕೊತಾ ಇದ್ದೀನಿ. ನೀವು ಒಂದ್ಸಾರಿ ಮನೇಲಿ ಮಾಡಿ ನೋಡಿ, ಆಮೇಲೆ ನೀವು ಕಾಮೆಂಟ್ ಮಾಡ್ತೀರಾ. ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿ ಬರುತ್ತೆ. ಹೇಗೆ ತಿಂತಾ ಇದ್ರೆ ಆಹಾ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಹೇಗೆ ಮಾಡ್ತೀನಿ, ಇನ್ನೊಂದು ಚೂರು ಖಾರ ಹಾಕ್ತೀನಿ. ಕಡಿಮೆ ಹಾಕಿದಲ್ಲ, ಒಂಚೂರು ಖಾರ ಹಾಕ್ತೀನಿ. ನಾನು ಆವಾಗಲೇ ಕಡಿಮೆ ಹಾಕಿದೆ. ಈಗ ಏನು ಮಾಡಬೇಕು, ಸ್ಲಿಮ್ಮಲ್ಲಿ ಇಟ್ಬಿಡ್ಬೇಕು. ಈ ಥರ ಕಲಿಸ್ಬಿಟ್ಟು ಸ್ಲಿಮ್ಮೆಲ್ಲ ಇಟ್ಬಿಡ್ಬೇಕು. ಏನು ಮಾಡಿದ್ದೀನಿ ಅಂದರೆ ಇನ್ನೂ ಒಂದು ಲೋಟ ನೀರು ಹಾಕಿ ಉಪ್ಪು ಹಾಕಿದ್ದೀನಿ ಲಾಸ್ಟಲ್ಲಿ. ಈಗ ಮಸ್ತಾಗಿದೆ. ಚಪಾತಿಗಾಗಲಿ ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ರುಚಿಯಾಗಿರುತ್ತೆ. ಒಂದ್ಸಲಿ ನೀವು ಮಾಡಿ ನೋಡಿ, ಕಳೆದೋಗ್ತೀರಾ. ಹಾಗೆ ಒಂಚೂರು ಕಲಿಸ್ಕೊಟ್ಬಿಟ್ಟು ಮುಚ್ಚಿಬಿಟ್ರೆ ತುಂಬ ರುಚಿಯಾಗಿರುತ್ತೆ. ಸಾರು ಮುಗೀತು, ಕಾದಿದೆ ಚೆನ್ನಾಗಿ. ಸಾರು ಕಾದಿದೆ. ಈಗ ಒಂಚೂರು ಕಲಿಸ್ಕೊಂಡು ಬಿಡೋಣ. ಕಲಿಸ್ಕೊಂಡ್ಬಿಟ್ಟು ಕಪ್ಪಲ್ಲಿ ಹಾಕ್ಕೊಳ್ಳೋಣ. ಪೀಸ್ ಇದೆ. ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ತುಂಬ ಸೂಪರ್ ಆಗಿರುತ್ತೆ. ಈ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ನಮ್ಮನ್ನು ಬೆಳೆಸಿ ಆರೈಸಿ ಅಂತ ಈ ಜಯಲಕ್ಷ್ಮಿ ಇಡೀ ಕರ್ನಾಟಕ ಜನತೆಗೆ ಬೇಡ್ಕೊಳ್ತಾ ಇದ್ದೀನಿ.